ನೀವೇ ಇವತ್ತು ಸರ್ಕಾರವೇ ಹಿಂದೂಗಳ ಮೇಲೆ ದಾಳಿ ಮಾಡಲಿಕ್ಕೆ ಸಂಚನ್ನು ಇವತ್ತು ರೂಪಿಸ್ತಾ ಇದೆ ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಏನು ಇವರೇನಾದರೂ ಮಸೀದಿ ಮೇಲೆ ಕಲ್ಲು ಹೊಗೆದಿದ್ದಾರಾ ಅಥವಾ ಆ ಮುಸ್ಲಿಮರ ವಿರುದ್ಧ ಏನಾರ ಘೋಷಣೆ ಕೂಗಿದಾರಾ? ಏನು ಪ್ರಚೋದನೆ ಮಾಡಿದ್ದಾರೆ? ಸಾಕ್ಷಿ ಎಲ್ಲಿದೆ? ಇವತ್ತು ಕಲ್ಲು ಒಗೆದಿದ್ದು ಸಾಕ್ಷಿ ಇದೆ, ಚಪ್ಪಲಿ ತೂರಿದ್ದು ಸಾಕ್ಷಿ ಇದೆ. ಹಿಂದೂಗಳು ಏನು ಪ್ರಚೋದನೆ ಮಾಡಿದ್ದಾರೆ ಅದು ಬಹಿರಂಗಪಡಿಸಿ ಇಲ್ಲಿಯ ಪೊಲೀಸ್ ಇಲಾಖೆ. ಅಲ್ರಿ, ಪೊಲೀಸರೇ ಏಟು ತಿಂದ್ರಲ್ರಿ, ಇದಕ್ಕಿಂತಲೂ ಶೇಮ್ ಇನ್ನೇನು ಬೇಕು? ರಾತ್ರಿ 10 ಗಂಟೆವರೆಗೂ ಆ ಮಸೀದಿ ಒಳಗೆ ಯಾಕೆ ಕೂತ್ಕೊಂಡಿದ್ರು ಇವರು? ಕಲ್ಲು ಹೊಡಿಬೇಕು ಅಂತಲೇ ಕೂತ್ಕೊಂಡಿರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಕ್ಷಮಿಸೋಂಗಿಲ್ಲ. ಇದಕ್ಕೆ ತಕ್ಕ ಉತ್ತರ 26ನೇ ತಾರೀಕು ದಿನ ಹಿಂದೂ ಸಮಾಜ ಕೊಡುತ್ತೆ. ಸ್ವಾಮೀಜಿ, ಇನ್ನೂ ತಾವು ಈ ಮಾಜಿ ಶಾಸಕರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಮಾತಾಡಿ ಏನು ಹೇಳ್ತೀರಿ ಅಂತ ನೋಡಿ. ಕೆಲವು ಜನ BJPಯಲ್ಲಿದ್ದಾರೆ. ಅವ್ರ ವರ್ತನೆ ಹೇಗಿದೆ ಅಂದರೆ, ಅಧಿಕಾರ ಇದ್ದಾಗ ಒಂದು ದಾಟಿ, ಅಧಿಕಾರದಿಂದ ಈ ಕೆಳಗಿಳಿದಾಗ ಮತ್ತೊಂದು ದಾಟಿ. ಇವರು ಕೂಡ ಅಧಿಕಾರ ಇದ್ದಾಗ ಇಂಥ ಗುಂಡಾ ಮುಸ್ಲಿಮರನ್ನು ಗುರುತಿಸಿ ಹದ್ದು ಬಸ್ತಿನಲ್ಲಿ ಇಡದ ಕಾರಣಕ್ಕಾಗಿ ಇವತ್ತು ಇಂಥ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗುತ್ತೆ. ಆವಾಗ ಹೇಳಿದರು ಇವರು ಅಧಿಕಾರದಲ್ಲಿದ್ದಾಗ ನಾವು ಮುಸಲ್ಮಾನರು ಭಾರೀ ಶಾಂತಿ ಪ್ರಿಯರು ಅಂತ. ಇವತ್ತು ಅಲ್ಲಿ ನಿಂತು ಹೇಳ್ತಾರೆ ಇದು ಏನು ಅವ್ರ ಅಪ್ಪಂದ ಮಸೀದಿ, ಇದು ರೋಡು ಅಂತ ಕೇಳ್ತಾರೆ. ಇದೇ ಮಾತನ್ನು ನೀವು ಆವಾಗ ಅಂದಿದ್ರೆ, ಇದೇ ಕಾನೂನಿನ ಹೋರಾಟವನ್ನು ನೀವು ಅವಾಗೇ ಮಾಡಿ ಅವರಿಗೆ ನಿರ್ಬಂಧ ಹಾಕಿದರೆ ಇವತ್ತು ಇಂಥ ಪ್ರಮೇಯ ಆಗ್ತಿರಲಿಲ್ಲ. ನಿಮ್ಮ ಸಡಿಲತೆ, ನಿಮ್ಮ ನಿಷ್ಕ್ರಿಯತೆಯಿಂದ ಇವತ್ತು ಇಲ್ಲಿಯ ಮುಸಲ್ಮಾನರು, ಗೂಂಡಾ ಮುಸಲ್ಮಾನರು, ಹಿಂದೂ ವಿರೋಧಿ ಮುಸಲ್ಮಾನರು ತಲೆ ಎತ್ತಿ ಪೊಲೀಸರಿಗೂ ಹೊಡಿತಾ ಇದ್ದಾರೆ, ಹಿಂದೂಗಳಿಗೂ ಕೂಡ ಹೊಡಿತಾ ಇದ್ದಾರೆ. ಹೀಗಾಗಿ ಇವರು ಬಣ್ಣ ಹಚ್ಕೊಂಡು ಹಿಂದುತ್ವ ಮಾಡಬೇಡಿ. ಇವತ್ತು ಸೋತಿದ್ದೀವಿ, ಮುಂದೆ ಹಿಂದೂಗಳ ಓಟ್ ತೊಗೊಳ್ಬೇಕು ಅಂತ ಬೀದಿಗೆ ಬಂದು ಫೋಸ್ ಕೊಡುವಂಥದ್ದು ಇದು ಶೋಭೆ ತರುವಂಥದ್ದಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇನ್ನು ಶಿವಸೇನೆಯಿಂದ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸ್ತೀರಿ ಉಪಚುನಾವಣೆಗೆ ಅನ್ನುವಂಥದ್ದು, ಅದ್ರ ಬಗ್ಗೆ ನೋಡಿ. ಶಿವಸೇನಾ ಪಕ್ಷ ತಂದದ್ದೇ ನಾವು ಚುನಾವಣೆ ಸಲುವಾಗಿ, ಅಭಿವೃದ್ಧಿ, ಹಿಂದುತ್ವಕ್ಕಾಗಿ. ಹೀಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಈ 2 ಉಪಚುನಾವಣೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬರ್ತಾ ಇದೆ. ಈ 2 ಉಪಚುನಾವಣೆಯಲ್ಲಿ ನಮ್ಮ ಶಿವಸೇನೆಯಿಂದ ಅಭ್ಯರ್ಥಿಯನ್ನು ನಿಲ್ಲಿಸೋರಿದ್ದೀವಿ ಅಂತ ಇದನ್ನು ಇವತ್ತು ಹೇಳಿದ್ದೀವಿ, ಈಗಲೂ ಕೂಡ ಹೇಳ್ತಾ ಇದ್ದೇವೆ. ಅಂದರೆ ಒಟ್ಟಾರೆ ತಮ್ಮ ಒಂದು ನಿಲುವು ಏನು ಅಂತ, ತಮ್ಮ ಒಂದು ಗುರಿ ಏನು ಅಂತ ಈ ಉಪಚುನಾವಣೆಯಲ್ಲಿ, ಅದರಲ್ಲೂ ಬಾಗಲಕೋಟೆಯಲ್ಲಿ ವಿಶೇಷವಾಗಿ ನೋಡಿ. ಚುನಾವಣೆ ಅಂದರೆ ಬಾಗಲಕೋಟೆ ಇರಲಿ, ದಾವಣಗೆರೆ ಇರಲಿ, ಬೆಂಗಳೂರು ಇರಲಿ, ಎಲ್ಲೇ ನಾವು ಸ್ಪರ್ಧೆ ಮಾಡಲೇಬೇಕು. ಆಮೇಲೆ ಚುನಾವಣೆ ಈ ಬಾಗಲಕೋಟೆಯಲ್ಲಿ ನಡೀತಾ ಇರೋದು ನಮಗೆ ಒಂದು ಬೇಸ್. ಪ್ರಾರಂಭಕ್ಕೆ 6 ತಿಂಗಳಿಂದ ನಮ್ಗೆ ಯಾವುದೇ ಚುನಾವಣೆ ಬಂದಿರಲಿಲ್ಲ. ಶಿವಸೇನೆ ತೊಗೊಂಡು ಬಂದು 6 ತಿಂಗಳಾಯಿತು. ಈಗ ನಮಗೆ ಚುನಾವಣೆ ಬಾಗಲಕೋಟೆಯಿಂದ ಬಾಗಲಕೋಟೆ ಇದು ಹಿಂದುತ್ವದ ಭದ್ರಕೋಟೆ. ಇಲ್ಲಿ ನಕಲಿ ಹಿಂದೂಗಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು 2023ರಲ್ಲಿ ನಕಲಿ ಹಿಂದೂವಾದಿಗಳಿಗೆ ಸೋಲಿಸಿದ್ದಾರೆ. ಈಗ ನಮ್ಮದು ಹಿಂದುತ್ವ ಮತ್ತು ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರದ ವಿರುದ್ಧವಾಗಿರುವಂತಹ ಕಟ್ಟರ್ ಹಿಂದೂ ಶಿವಸೇನಾ ಪಕ್ಷ ಬಾಳಾಸಾಹೇಬ್ ಠಾಕ್ರೆ ಅವರು ಸ್ಥಾಪನೆ ಮಾಡಿರುವಂಥದ್ದು ಈಗ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಅಂತಹ ಪಕ್ಷದಿಂದ ನಾವು ಒಬ್ಬ ಯೋಗ್ಯ ಕಟ್ಟರ್ ಹಿಂದೂವಾದಿಯನ್ನು ಸ್ಪರ್ಧೆಗಿಳಿಸ್ತೇವೆ, ಗೆದ್ದೇ ಗೆಲ್ತೀವಿ ಅಂತ ನಾನು ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೆ. ಶಿವಸೇನೆಯಿಂದ ಇನ್ನು ಮೇಲೆ ಬಾಗಲಕೋಟೆಯಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾವು ನಾಂದಿ ಹಾಕ್ತೇವೆ, ಹಾಗೆ ಕಟ್ಟರ್ ಹಿಂದೂಗಳಾಗಿ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತು.